ಒಂದು ಪುಟ್ಟದಾದ ಹಳ್ಳಿ. ಆ ಹಳ್ಳಿಯಲ್ಲಿ ಸಣ್ಣಪ್ಪ ಹಾಗೂ ಸುಶೀಲಾ ಎಂಬ ವಯಸ್ಸಾದ ದಂಪತಿಗಳು ವಾಸವಾಗಿದ್ರು. ಆದರೆ ಸಣ್ಣಪ್ಪ ಹುಟ್ಟು ಆಂಜನೇಯ ಭಕ್ತನಾಗಿರುತ್ತಾನೆ. ಪ್ರತಿದಿನ ತನ್ನ ಕೆಲಸಕ್ಕೆ ಹೋಗುವ ಮೊದಲು ಅಪ್ಪ ಆಂಜನೇಯ, ನಮ್ಮ ಕಷ್ಟಗಳನ್ನು ದೂರ ಮಾಡಪ್ಪ ತಂದೆ. ಅಂತ ಹೇಳಿ ಎಂದಿನಂತೆ ತನ್ನ ಕೆಲಸಕ್ಕೆ ಸಣ್ಣಪ್ಪ ಹೋಗ್ತಾನೆ. ಸಂಜೆ ಆಗುತ್ತಿದ್ದಂತಲೇ ಮನೆಗೆ ಬೇಗನೆ ಬರುತ್ತಾ ಇದ್ದ. ಆ ದಿನ ರಾತ್ರಿ ಸಣ್ಣಪ್ಪ ಹಾಗೂ ಅವನ ಪತ್ನಿ ಸುಶೀಲಾ ಊಟ ಮಾಡಿ ಮಲಗಿದ್ರು. ಆದರೆ ಕೆಲವೇ ಸಮಯದಲ್ಲಿ ಜೋರಾಗಿ ಗಾಳಿ ಬೀಸತೊಡಗಿತು. ಗಾಳಿ ನಗುವ ಶಬ್ದ. ಇದನ್ನು ಕೇಳಿದ ಸಣ್ಣಪ್ಪ ಹಾಗೂ ಸುಶೀಲಾ ನಿದ್ದೆಯಿಂದ ಎಚ್ಚರವಾಗಿ ಅಲ್ಲಿಗೆ ಬರುತ್ತಾರೆ. ಯಾರು ಅದು ನಗ್ತಾ ಇರೋದು? ಧೈರ್ಯ ಇದ್ರೆ ನನ್ನ ಎದುರು ಬನ್ನಿ. ಹೌದು, ನಮ್ಮ ಮುಂದೆ ಬನ್ನಿ ನೋಡು. ಆಗ ಒಂದು ಭಯಂಕರವಾದ ರೂಪದಲ್ಲಿ ಒಂದು ರಾಕ್ಷಸಿ ಜೋರಾಗಿ ನಗ್ತಾ ಅವರ ಮುಂದೆ ಬರುತ್ತಾಳೆ. ಯಾರು ನೀನು? ನಿನಗೇನು ಬೇಕು ಹೇಳು. ನನಗೆ ನಿಮ್ಮ ಪ್ರಾಣ ಬೇಕು ಅಂತ ಹೇಳಿ ರಾಕ್ಷಸಿಯು ಹತ್ತಿರ ಬಂದಾಗ ಭರ್ಜರಿ ಭೋಜನ. ಆಗ ಅವರಿಬ್ರು ಆಂಜನೇಯ ಕಾಪಾಡು ತಂದೆ ಎಂದು ಬೇಡಿಕೊಂಡಾಗ ಕ್ಷಣ ಮಾತ್ರದಲ್ಲೇ ಅಲ್ಲಿ ಆಂಜನೇಯ ಪ್ರತ್ಯಕ್ಷನಾಗುತ್ತಾನೆ. ಸಣ್ಣಪ್ಪ, ನಿನ್ನ ಭಕ್ತಿಗೆ ಮೆಚ್ಚಿರುವೆ. ಇಂತಹ ರಾಕ್ಷಸಿ ನನಗೆ ತೊಂದರೆ ಕೊಡುವುದನ್ನು ಸಹಿಸಲಾರೆ ಅಂತ ಹೇಳಿ ಆಂಜನೇಯ ರಾಕ್ಷಸಿಯನ್ನ ಅಂತ್ಯ ಮಾಡ್ತಾರೆ. ಪ್ರೀತಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.